ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಲ್ಲಿ ಒಂದು ಡೌಟ್ ಇರುತ್ತೆ ಅಲ್ವಾ? ನಿಮ್ಮ ಪರ್ಸನ್ ಮಾಡುವಂಥ ಬಿಹೇವಿಯರ್ ಮೇಲೆ ಡೌಟ್ ಪಡ್ತಾ ಇರ್ತಾರೆ. ಇವ್ರ ಮನಸ್ಸಲ್ಲಿ ನಾನೇ ಇದ್ದೀನಾ ಅಥವಾ ಬೇರೆ ಇನ್ಯಾರಾದರೂ ಇದ್ದಾರಾ? ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ? ಸಡನ್ನಾಗಿ ಯಾಕೋ ಮನಸ್ಸು ಚೇಂಜ್ ಮಾಡ್ತಾರೆ, ಸಡನ್ನಾಗಿ ಏನೇನೋ ಮಾತಾಡ್ತಾರೆ. ಸೊ ಕನ್ಫ್ಯೂಷನ್ ಕೂಡ ಕೊಡ್ತಾರೆ ನನಗೆ. ಈ ವ್ಯಕ್ತಿ ವಿಷಯದಲ್ಲಿ ಏನು ನಾನು ನಿರ್ಧಾರ ತೊಗೊಂಡೆ, ಅಥವಾ ಈ ವ್ಯಕ್ತಿ ಮನಸ್ಸಲ್ಲಿ ನಿಜವಾಗ್ಲೂ ನಾನೇ ಇದ್ದೀನಾ, ಬೇರೆ ಇನ್ಯಾರಾದರೂ ಇದ್ದಾರಾ ಅನ್ನೋದು ಡೌಟ್ ಇರುತ್ತಲ್ವಾ? ಅದೇ ರಿಲೇಟೆಡಲ್ಲಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಲವ್ ಅಂತ ಹೇಳಿ 1111 ಹಾಕಿ ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಗ್ರ್ಯಾಟಿಟ್ಯೂಡ್ ಕೂಡ ಆ್ಯಡ್ ಮಾಡಿ. ಕೆಲವೊಬ್ರು ಗ್ರ್ಯಾಟಿಟ್ಯೂಡ್ ಆ್ಯಡ್ ಮಾಡ್ತಾ ಇಲ್ಲ. ನಾನು ಅಬ್ಸರ್ವ್ ಮಾಡಿದ ಹಾಗೆ ಥ್ಯಾಂಕ್ ಯು ಮ್ಯಾಮ್ ಅಥವಾ ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಆ್ಯಡ್ ಮಾಡಿ. ನೀವೆಷ್ಟು ಗ್ರ್ಯಾಟಿಟ್ಯೂಡ್ ಆಗಿರ್ತೀರಲ್ವ, ಅದಕ್ಕಿಂತ 10ರಷ್ಟು ನಿಮ್ಮ ಲೈಫಲ್ಲಿ ನೀವು ಪಡ್ಕೊಳ್ತೀರ. ನಿಮ್ಮ ಸಮಸ್ಯೆಗಳೆಲ್ಲದೂ ಕೂಡ ಆಟೋಮೆಟಿಕಲಿ ಪರಿಹಾರ ಆಗ್ತಾ ಹೋಗುತ್ತೆ, ಬಗೆಹರಿತಾ ಹೋಗುತ್ತೆ. ಓಕೆನಾ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ಕಣ್ಣು ಮುಚ್ಚಿ ಫಸ್ಟು ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್. ಸೊ ಯೂನಿವರ್ಸ್ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ರೀಡಿಂಗ್ ನಿಮಗೆ ತಲುಪಿಸಿದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಗ್ರ್ಯಾಟಿಟ್ಯೂಡಾಗಿ ಇರಲೇಬೇಕಾಗತ್ತಲ್ವಾ? ಸೊ 3 ಸಲ ಮನಸ್ಸಲ್ಲೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಅಂದ್ಕೊಳ್ಳಿ. ಹಾಗೆ 1 ಸೆಕೆಂಡ್ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತೀರಾ. ಅವ್ರ ಹೆಸರನ್ನ ಮನಸ್ಸಿಂದ 3 ಸಲ ಫೀಲ್ ಮಾಡ್ತಾ ಹೇಳಬೇಕು. ಸುಮ್ಮನೆ ಪಟಪಟ ಅಂತ ಹೇಳಬಾರ್ದು, ಫೀಲ್ ಮಾಡ್ತಾ ಹೇಳಬೇಕು. ಹಾಗೆ ನಿಮ್ಮ ಪ್ರೀತಿ ಲೈಫಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ. ಈಗ ನಾನು ಕ್ಯಾಂಡಲ್ ಹಚ್ತೀನಿ. ಕ್ಯಾಂಡಲ್ ಹಚ್ಚಿದಾಗ ಆ ಬೆಳಕನ್ನು ನೋಡ್ತಾ ಮನಸ್ಸಲ್ಲೇ ಇನ್ನೊಂದು ಸಲ 3 ಸಲ ಅವ್ರ ಹೆಸರನ್ನು ರಿಪೀಟ್ ಮಾಡಿ ಹೇಳಿ. ಓಕೆ, ಆದಿಪರಾಶಕ್ತಿ ಜಗನ್ನಾಥ ಏನಿದೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಮೇಲೆ ತುಂಬ ಡೌಟ್ ಪಡ್ತಾ ಇದ್ದೀರಾ ಅಥವಾ ಪೊಸೆಸಿವ್ ಆಗ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ವಿಷಯದಲ್ಲಿ ಪೊಸೆಸಿವ್ ಆಗ್ತಾ ಇದ್ದೀರಾ, ಹಾಗೆ ಅನಾವಶ್ಯಕವಾಗಿ ನಿಮ್ಮ ಪರ್ಸನ್ನ ಡೌಟ್ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಕ್ಯಾಂಡಲ್ ಕರಗ್ತಾ ಇರುವಂತಹ ಎನರ್ಜಿಯಲ್ಲಿ ನೋಡಿದಾಗ ಅವರು ಸಂಪೂರ್ಣ ಅವರ ಗಮನ ಏನಿದೆ ಅದು ನಿಮ್ಮ ಮೇಲೇ ಇದೆ ಅನ್ನುವಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಅವರ ಆಲೋಚನೆಗಳಲ್ಲೂ ಕೂಡ ನೀವೇ ಧ್ರುವ ತಾರೆ ಆಗಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಧ್ರುವ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಹೆಸರು ಡಿ ಅಥವಾ ದ ಅಕ್ಷರದಿಂದ ಪ್ರಾರಂಭ ಆಗುತ್ತೆ, ಅಥವಾ ಟಿ ಅಕ್ಷರದಿಂದ ಪ್ರಾರಂಭ ಆಗುತ್ತೆ, ಅಥವಾ ನಿಮ್ಮ ಹೆಸರು ತಾರಾ ಆಗಿರಬಹುದು, ಅಥವಾ ಒಂದು ನಕ್ಷತ್ರ, ಅಥವಾ ಒಂದು ಸಮಥಿಂಗ್ ಏನು ಪವರ್ಫುಲ್ ಆಗಿರುವಂಥ ನೇಮ್ ಅಂತೇಳಿ ಕಾಣಿಸ್ತಿದೆ. ಒಂಥರ ಯೂನಿಕ್ ಆಗಿರುವಂಥ ನೇಮ್ ಅನ್ನಿಸ್ತಿದೆ ನಿಮ್ಮದು. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆಲ್ಲೋ ಒಂದು ಕಡೆ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಇವಾಗಿನ ಕರೆಂಟ್ ಎನರ್ಜಿಯಲ್ಲಿ ಇವತ್ತಿನ ದಿನ ಹೆಚ್ಚಾಗಿ ಅವರು ಕನ್ಫ್ಯೂಷನಲ್ಲಿರುವಂಥ ಎನರ್ಜಿ ಇದೆ. ಓಕೆ, ಜೊತೆಯಲ್ಲಿ ನಿಮ್ಮ ಎನರ್ಜಿ ಕೂಡ, ನೀವು ಕೂಡ ಎಲ್ಲೋ ಒಂದು ಕಡೆ ಇವತ್ತಿನ ದಿನ ತುಂಬ ಕನ್ಫ್ಯೂಷನಲ್ಲಿದ್ರಿ, ಅಥವಾ ತುಂಬ ನಿಮಗೆ ಹರ್ಟ್ ಆಗಿತ್ತು, ಬೇಜಾರಾಗಿತ್ತು, ಕಣ್ಣೀರು ಹಾಕಿದ್ದೀರಾ, ಡಿಸ್ಟರ್ಬ್ ಆಗಿದ್ದೀರಾ, ಈ ಥರ ಎನರ್ಜಿ ಬರ್ತಿದೆ. ಆದರೆ ಇಲ್ಲಿ ಭಯ ಪಡಬೇಕಂತ ಏನೂ ಇಲ್ಲ. ಆ ಗೊಂದಲ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ನಿಮ್ಮ ಕೆಲಸದ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಡಿಸ್ಟರ್ಬ್ ಆಗಿರ್ಬೋದು ಇವತ್ತಿನ ದಿನ. ಪ್ರೀತಿ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಜಗಳ ಆಗಿ, ಅಥವಾ ಪ್ರೀತಿ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಮನಸ್ತಾಪ ಬಂದಿರುವಂತಹ ಒಂದು ಎನರ್ಜಿ ಕೂಡ ಇದೆ ಇವತ್ತಿನ ದಿನ. ನೋಡ್ಬೋದು ಯಾವುದೇ ರೀತಿಯಾದಂಥ ಮೇಣಗಳು ಶೇಕ್ ಆಗ್ತಾ ಇಲ್ಲ, ಒಂದೇ ಸ್ಥಿರವಾಗಿ ಇದೆ. ಸೊ ಆ ಗೊಂದಲಗಳೆಲ್ಲ ಆದಷ್ಟು ಬೇಗ ಶೀಘ್ರದಲ್ಲೇ ಪರಿಹಾರ ಆಗುತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ನೀವೇ ಇದ್ದೀರಾ ಅಥವಾ ಬೇರೆ ಯಾರಿದ್ದಾರೆ ಅಂತ ನೋಡಿದಾಗ ಅವ್ರ ಮನಸ್ಸಲ್ಲಿ ನೀವೇ ಇದ್ದೀರಾ. ಚಿಂತೆ ಮಾಡಬೇಡಿ. ನೀವೆಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಡೌಟ್ ಪಡ್ತಾ ಇದ್ದೀರಾ ಅಷ್ಟೇ. ಓಕೆನಾ? ಸೊ ಡೌಟ್ ಪಡೋದಕ್ಕೆ ಕಾರಣ ಇಷ್ಟೇ, ಅವ್ರಿಗೊಂದು ಎಕ್ಸ್ ಪರ್ಸನ್ ಇದ್ದರು. ಸೊ ಆ ಎಕ್ಸ್ ಪರ್ಸನ್ ವಿಷಯದಲ್ಲಿ ನೀವೆಲ್ಲೋ ಒಂದು ಕಡೆ ಡೌಟ್ ಪಡ್ತಾ ಇರೋವಂತಹ ಒಂದು ಎನರ್ಜಿ ಇದೆ. ಅವ್ರು ಮತ್ತೆ ಅವರ ಹಳೆಯ ಪರ್ಸನ್ನ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾರೆ, ಸುಮ್ಮನೆ ಊಹೆ ಮಾಡ್ಕೊಳ್ತಿರೋವಂಥ ಒಂದು ಎನರ್ಜಿ ಕೂಡ ಇದೆ ನಿಮ್ಮಲ್ಲಿ. ಓಕೆ,
ಅವರ ಮನಸ್ಸಲ್ಲಿ ನಿಷ್ಕಲ್ಮಶವಾಗಿರುವಂತಹ ಪ್ರೀತಿ ನಿಮ್ಮಲ್ಲಿದೆ. ಆ ನಿಷ್ಕಲ್ಮಶವಾಗಿರುವಂತಹ ಪ್ರೀತಿಗೆ ಅವ್ರು ಕಣ್ಣೀರು ಕೂಡ ಹಾಕ್ತಾ ಇದ್ದಾರೆ. ಯಾಕೆ ಕಣ್ಣೀರು ಅಂತ ಹೇಳಿದ್ರೆ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಸೊ ಹಾಗಾಗಿ ಅವ್ರು ಕಣ್ಣೀರು ಹಾಕ್ತಾ ಇರುವಂಥ ಒಂದು ಎನರ್ಜಿ ಬರ್ತಿದೆ. ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋಂಥ ಹಂಬಲ ಕೂಡ ಅವರಲ್ಲಿ ಸೂಚಿಸ್ತಿರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಆರ್ ಲೆಟರ್ ಬರ್ತಿದೆ ಫಸ್ಟಿಗೆನೆ. ಡಿ ಲೆಟರ್ ಆವಾಗಲೇ ಸ್ಟಾರ್ಟಿಂಗಲ್ಲೇ ಬಂದಿದೆ. ಸಿ ಲೆಟರ್, ಬಿ ಲೆಟರ್, ಎನ್ ಲೆಟರ್, ಕೆ ಲೆಟರ್, ಎನ್, ಎಂ, ಹೆಚ್, ಜಿ, ಇದು ಯು ಲೆಟರ್, ಎಸ್ ಲೆಟರ್, ಟಿ ಲೆಟರ್, ವೈ ಲೆಟರ್. ಡೇಟ್ ಆಫ್ ಬರ್ತ್ 9/6/31. ಇದು 8/1/19, 14/16, 11, 12, 3/23. ಓಕೆ, ರಾಶಿಗಳನ್ನ ಚೆಕ್ ಮಾಡೋಣ. ಸೊ ಕೆಲವೊಬ್ರು ಹೇಳ್ತೀರಾ ರಾಶಿಗಳು ಹೇಳಿಲ್ಲ. ಇಲ್ಲಿ ಎನರ್ಜಿ ಬಂದರೆ ಹೇಳ್ಬೋದಲ್ವಾ? ಎನರ್ಜಿ ಬಂದಿಲ್ಲ ಅಂದರೆ ನಿಮಗೆ ಹೇಳೋದಕ್ಕೆ ಆಗೋದಿಲ್ಲ, ಸುಮ್ಮನೆ ಹೇಳೋದಲ್ಲ ಅದು. ಓಕೆನಾ? ಸೊ ನೀವು ಮೆನ್ಷನ್ ಮಾಡ್ತಾ ಇಲ್ಲ ಅಂತ ಯಾರೊಬ್ಬರು ಪುಣ್ಯಾತ್ಮರು ಹೇಳಿದ್ರಪ್ಪ ಮೊನ್ನೆ ಕಮೆಂಟಲ್ಲಿ. ಸುಮ್ಮನೆ ಹೇಳೋದಲ್ಲಪ್ಪ ಇದು. ಓಕೆ, ಕಮೆಂಟ್ ಮಾಡಿದವ್ರಿಗೆ ಹೇಳಿದ್ದು, ಎಲ್ಲರಿಗೂ ಅಲ್ಲ. ಸೊ ರಾಶಿಗಳು ಧನಸ್ಸು, ಮಕರ ರಾಶಿ ಬರ್ತಿದೆ, ಮೇಷ, ವೃಷಭ, ಇದು ಮೀನ ರಾಶಿ, ಕರ್ಕಾಟಕ, ಮಕರ, ಕನ್ಯಾ ರಾಶಿ, ಸಿಂಹ ರಾಶಿಯವರ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಚೆಕ್ ಮಾಡೋಣ ಟ್ಯಾರೋ ಅಲ್ಲಿ ಏನು ಬರುತ್ತೆ ಅಂತ. ಎಸ್, ವಾವ್, ಸೂಪರ್. ಎಸ್, ತುಂಬ ಜನ ನಿಮ್ಮ ಶೇರಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಎಸ್, ಶೇರ್ ಮಾಡಲೇಬೇಕಲ್ವಾ? ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಆ ಹೀಲಿಂಗ್ ಪವರ್ ಖಂಡಿತವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಶೇರ್ ಮಾಡ್ಕೊಳ್ತೀರಾ. ಶೇರ್ ಮಾಡ್ಕೊಳ್ತಿದ್ದವ್ರು ಏನು ಮಾಡ್ತಿರ್ತಾರೆ? ಕನೆಕ್ಟ್ ಆಗಿರಲ್ಲ, ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಏನಪ್ಪ ಏನೂ ಆಗ್ತಾ ಇಲ್ವಲ್ಲ ಅಂಥೇಳಿ ಅಲ್ವಾ? ಸೊ ಕನೆಕ್ಟ್ ಆಗಿ, ನನ್ನ ಜೊತೆ ಕನೆಕ್ಟ್ ಆಗಿ. ಓಕೆ, ದ ಮೂನ್ ಕಾರ್ಡ್. ಕೆಲವೊಂದು ಸಲ ಕರ್ಮಗಳು ಕೂಡ ಎಂಡ್ ಆಗ್ಲಿಕ್ಕಿರುತ್ತೆ. ಎಷ್ಟೇ ಹೀಲಿಂಗ್ ಪವರ್ ಸಿಕ್ಕಿದ್ರು ಅಥವಾ ಏನೇ ಆಗಿದ್ರು ಕರ್ಮ ಅನ್ನೋದು ನೀವು ಮಾಡಿರ್ತೀರಲ್ವ, ಬ್ಯಾಲೆನ್ಸ್ ಅಕೌಂಟಲ್ಲಿರುತ್ತೆ. 2 ಆಫ್ ಪೆಂಟಿಕಲ್ ಬರ್ತಿದೆ. ಆ ಕರ್ಮ ರಿಲೀಸ್ ಆಗೋವರೆಗೆ ಕೆಲವೊಂದಷ್ಟು ಸಮಸ್ಯೆಗಳು ಇದ್ದಿದ್ದೆ. 3 ಆಫ್ ಪೆಂಟಿಕಲ್, 9 ಆಫ್ ವ್ಯಾಂಡ್ಸ್, ಡೆತ್ ಆ್ಯಂಡ್ ರೀಬರ್ತ್, ರಿವರ್ಸ್ ಆಗಿ ಬಂದಿದೆ. ದ ಫೂಲ್ ಕಾರ್ಡ್, 4 ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್. ಬಾಟಮ್ ಆಫ್ ದ ಕಾರ್ಡ್, ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ಓಕೆ, ಎಸ್. ಇಲ್ಲಿ 4 ಆಫ್ ಕಪ್ಸ್ ಬರ್ತಿದೆ, ಹಾಗೆ 2 ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ಜೀವನದ ಒಂದು ಕೇಂದ್ರ ಬಿಂದು ನೀವೇ ಆಗಿದ್ದೀರಾ. ಓಕೆನಾ? ಇಲ್ಲಿ ನಿಮಗೆ ಅನ್ನಿಸ್ತಿರಬಹುದು ಅವ್ರು ಯಾವುದೋ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ದಾರೆ, ಅವ್ರಿಗೆ ಯಾವುದೋ ಒಂದು ವ್ಯಕ್ತಿ ಇದ್ದಾರೆ ಅಂತ ನಿಮಗೆ ಮನಸ್ಸಲ್ಲಿ ಬಲವಾಗಿ ಅನ್ನಿಸ್ತಾ ಇದೆ. ಇಲ್ಲಿ 3 ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಇದರ ಎನರ್ಜಿ ಏನು ಅಂತ ಹೇಳಿದ್ರೆ, ಅವರಿಗೆ ಎಲ್ಲೋ ಒಂದು ಕಡೆ ನಿಮಗೆ ಮನಸ್ಸಲ್ಲಿ ಏನು ಅನ್ನಿಸ್ತಿದೆ ಅವ್ರ ಬಗ್ಗೆ, ಯಾರೋ ಅವ್ರಿಗೆ ವ್ಯಕ್ತಿ ಮತ್ತೆ ಕನೆಕ್ಟ್ ಆಗಿದ್ದಾರೆ ಅಥವಾ ಯಾವುದೋ ಒಂದು ವ್ಯಕ್ತಿ ಜೊತೆಗೆ ಅವ್ರ ಕನೆಕ್ಷನಲ್ಲಿ ಇದ್ದಾರೆ ಅಂತ ನಿಮಗೇನು ಅನ್ನಿಸ್ತಾ ಇದೆ,
ಬಟ್ ಇಲ್ಲಿ ಇರುವಂಥದ್ದು ಕೂಡ ಕೆಲವೊಬ್ರು ಎನರ್ಜಿಲಿ ಬರ್ತಾ ಇದೆ, ಅವರು ಬೇರೆಯವರ ಕನೆಕ್ಷನಲ್ಲೂ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಇದು ಕೆಲವೊಬ್ಬರಿಗೆ ಮಾತ್ರ, ಎಲ್ಲರಿಗೂ ಇದು ಕನೆಕ್ಟ್ ಆಗ್ತಾ ಇಲ್ಲ, ಕೆಲವೊಂದು ಸೋಲಿಗೆ ಮಾತ್ರ ಇದು ಕನೆಕ್ಟ್ ಆಗ್ತಾ ಇರೋವಂಥದ್ದು, ನೆನಪಿರಲಿ. ಓಕೆನಾ? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವ್ರು ಬೇರೆಯವ್ರ ಜೊತೆ ಕನೆಕ್ಟ್ ಆಗಿದ್ರೂ ಕೂಡ ಇಲ್ಲಿ ಆ ಒಂದು ಎನರ್ಜಿ ಏನಿದೆ, ಬೇರೆಯವ್ರ ಜೊತೆ ಕನೆಕ್ಟ್ ಆಗಿದ್ದೇನಿದೆ, ಕೇವಲ ಒಂಥರ ನೆರಳಿನ ಥರ ಇರುವಂಥದ್ದು. ಆದರೆ ಇಲ್ಲಿ ಅಸಲಿ ಬೆಳಕು ಏನಿದೆ ಅಂತ ಹೇಳಿದ್ರೆ ಅದು ನೀವೇನೆ. ಓಕೆನಾ? ಸೊ ಕನೆಕ್ಷನ್ ಎಲ್ಲೋ ಒಂದು ಕಡೆ ಅವರಿಗೆ ಥರ್ಡ್ ಪರ್ಸನಿಂದನೇ ಎನರ್ಜಿ ಜಾಸ್ತಿ ಬರ್ತಿರೋದ್ರಿಂದ ಅವ್ರು ಇವ್ರನ್ನ ಬಿಡೋದಕ್ಕೆ ರೆಡಿ ಇಲ್ಲ. ಇವ್ರು ಬಿಟ್ರು ಅವ್ರು ಬಿಡಲ್ಲ ಅಂತ ಹೇಳಿ ಕುತ್ಕೊಂಡಿರುವಂಥ ಒಂದು ಎನರ್ಜಿ ಬರ್ತಿದೆ. ಸೊ ಹಾಗಾಗಿ ಈ ಥರದ ಒಂದು ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಕೆಲವೊಮ್ಮೆ ತಮ್ಮ ಭಾವನೆಗಳನ್ನೆಲ್ಲ ವ್ಯಕ್ತಪಡಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ ನಿಮ್ಮ ಹತ್ರ. ಇಲ್ಲಿ ಯಾಕೆ ಅವ್ರು ಭಯ ಪಡ್ತಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಅವ್ರಿಗೆ ಬೇರೆಯವ್ರು ಯಾರೋ ಇದ್ದಾರೆ ಅಂತ ಹೇಳಿ ನೀವೆಲ್ಲ ಸಂಶಯ ಪಡ್ತಾ ಇದ್ದೀರಲ್ವಾ. ಸೊ ಆ ಒಂದು ಕಾರಣದಿಂದ ನಿಮ್ಮ ಹತ್ರ ಯಾವುದೇ ಭಾವನೆಗಳನ್ನ ನಿಮ್ಮ ಹತ್ರ ವ್ಯಕ್ತಪಡಿಸ್ತಾ ಇಲ್ಲ. ಓಕೆನಾ? ಸೊ ನೀವೇನು ಅವ್ರ ಬಗ್ಗೆ ನೀವು ಅನುಮಾನ ಪಡ್ತಾ ಇದ್ದೀರಾ, ಡೌಟ್ ಪಡ್ತಾ ಇದ್ದೀರಾ, ನೋಡ್ಬೋದು 4 ಆಫ್ ಕಪ್ಸ್. ಅವ್ರನ್ನ ನೀವು ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲಿ ನೀವು ಅವ್ರನ್ನ ಅನುಮಾನಿಸ್ತಾ ಇದ್ದೀರಲ್ವಾ, ಈ ಅನುಮಾನಿಸ್ತಾ ಇರೋದ್ರಿಂದನೇ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದು ಅಂತ ಇಲ್ಲಿ ರೀಸನ್ ಬರ್ತಿದೆ. ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗೋದಕ್ಕೆ ಕಾರಣನೇ ಇಲ್ಲೆಲ್ಲ ಒಂದು ಕಡೆ ನೀವು ಅಂತ ಇಲ್ಲಿ ಬರ್ತಿದೆ. ಅವ್ರನ್ನ ತುಂಬ ಅನುಮಾನಿಸ್ತಾ ಇದ್ದೀರಲ್ವಾ. ಸೊ ಹಾಗಾಗಿ ಅವ್ರು ಏನು ಅನ್ಕೊಂಡಿದ್ದಾರೆ, ನನ್ನ ಮೇಲೆ ಇಷ್ಟು ಟ್ರಸ್ಟ್ ಇಲ್ವಾ, ನನ್ನ ಪ್ರೀತಿ ಮೇಲೆ ಇಷ್ಟು ಟ್ರಸ್ಟ್ ಇಲ್ವಾ ಅಂತ ನಿಮ್ಮ ಪರ್ಸನಿಗೆ ಅನ್ನಿಸ್ತಾ ಇದೆ. ಓಕೆ? ಸೊ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ನೈಟ್ ಆಫ್ ಫ್ಯಾನ್ಸ್ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಅಥವಾ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ಅವ್ರು ನಿಮ್ಮೊಂದಿಗೆ ಒಂದು ಸ್ಥಿರವಾಗಿರುವಂಥ ಸಂಬಂಧವನ್ನು ಕಾಪಾಡ್ಕೊಳ್ಬೇಕು ಆ ಥರ ಬಯಸ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವ್ರ ಲೈಫಲ್ಲಿ ಯಾರೇ ಪರ್ಸನ್ ಇರ್ಬೋದು, ಯಾರೇ ಇರ್ಬೋದು, ಬಟ್ ನಿಮ್ಮಷ್ಟು ಒಂದು ಪಾಸಿಟಿವ್ ಫೀಲ್, ನಿಮ್ಮಷ್ಟು ಒಂದು ಪ್ರೀತಿನ ಅವರಿಗೆ ಲೈಫಲ್ಲಿ ಅವ್ರು ಯಾರ ಹತ್ರನೂ ಕೂಡ ನೋಡಿಲ್ಲ. ಸೊ ಹಾಗಾಗಿ ಇಲ್ಲಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಬೇರೆ ಯಾರೇ ಅವ್ರ ಮನಸ್ಸಲ್ಲಿ ಸ್ಥಾನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ? ನೋಡ್ಬೋದು ನೈಟ್ ಆಫ್ ಕಪ್ಸ್ ಕೂಡ ಇದೆ ಇಲ್ಲಿ. ರೈಟ್, ತಗೊಳ್ಳೋಣ ಈ ಕಾರ್ಡನ್ನು ಕೂಡ. ಒಂದು ದಟ್ಟವಾಗಿರುವಂತಹ ಅಡವಿ ಇರುತ್ತೆ. ಅಡವಿ ಅಂತ ಹೇಳಿದ್ರೆ ಕಾಡು, ಕಗ್ಗತ್ತಲಿರುವಂತಹ ಕಾಡು. ಆ ಕಾಡಿನ ಮಧ್ಯ ಆಕಾಶದಲ್ಲಿ 2 ನಕ್ಷತ್ರಗಳಿರುತ್ತೆ. ಓಕೆನಾ? ಅದರಲ್ಲಿ ಒಂದು ನಕ್ಷತ್ರ ಕೇಳುತ್ತೆ, ಆಕಾಶದಲ್ಲಿ ಕೋಟ್ಯಾಂತರ ನಕ್ಷತ್ರಗಳಿದೆ ಅಲ್ವಾ, ನೀನು ಯಾಕೆ ಯಾವಾಗಲೂ ನನ್ನನ್ನೇ ನೋಡ್ತಾ ಇರ್ತೀಯಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನೊಂದು ನಕ್ಷತ್ರ ಹೇಳುತ್ತೆ, ನಗಾಡ್ತಾ ಹೇಳುತ್ತೆ, ಜಗತ್ತು ಬೆಳಕಿನಿಂದ ತುಂಬಿರಬಹುದು, ಆದರೆ ನನ್ನ ಕತ್ತಲೆಯನ್ನು ಓಡಿಸುವಂಥ ಶಕ್ತಿ ಇರೋದು ಕೇವಲ ನಿನಗೆ ಮಾತ್ರ, ಅದಕ್ಕೆ ನಾನು ನಿನ್ನನ್ನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇಲ್ಲಿ ಪ್ರೀತಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೇವಲ ಒಬ್ರನ್ನೊಬ್ರನ್ನ ನೋಡ್ಕೊಂತ ಕೂತ್ಕೊಳ್ಳೋದು ಅಥವಾ ಒಬ್ರನ್ನೊಬ್ರನ್ನ ಮಾತಾಡಿಸ್ತಾ ಇರೋದು ಇದೇ ಪ್ರೀತಿ ಅಲ್ಲ. ಓಕೆನಾ? ಸೊ ನೀವಿಬ್ಬರು ಒಂದೇ ಒಬ್ರನ್ನೊಬ್ರನ್ನ ನೋಡೋದಕ್ಕಿಂತ ಹೆಚ್ಚಾಗಿ, ಒಬ್ರನ್ನೊಬ್ರನ್ನ ಮಾತಾಡ್ಸೋದಕ್ಕಿಂತ ಹೆಚ್ಚಾಗಿ ಇಬ್ಬರು ಒಂದೇ ದಿಕ್ಕಲ್ಲಿ ಒಂದೇ ಒಂದು ವಿಷಯದಲ್ಲಿ ಫೋಕಸ್ ಮಾಡೋದಿದೆಯಲ್ಲ, ಇಬ್ಬರು ಒಂದೇ ವಿಷಯನ ಫೋಕಸ್ ಮಾಡೋದಿದೆಯಲ್ಲ, ಅದು ನಿಜವಾದ ಪ್ರೀತಿಯಾಗಿರುತ್ತೆ. ಓಕೆನಾ? ನಿಮ್ಮ ಸಂಗಾತಿ ಮನಸ್ಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸಾಗರ ಇದ್ದಂತೆ. ಓಕೆನಾ? ಆ ಒಂದು ಸಾಗರದಲ್ಲಿ ಅಲೆಗಳು ಎಷ್ಟೇ ಅಬ್ಬರಿಸಿ ಬಂದರೂ ಕೂಡ, ಅಂದರೆ ಅಲೆಗಳಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಗೊಂದಲಗಳು. ನಿಮ್ಮ ಪರ್ಸನಿಗೆ ಎಷ್ಟೇ ಗೊಂದಲಗಳಿದ್ರೂ ಕೂಡ ಆ ಒಂದು ಗೊಂದಲದ ಆಳದಲ್ಲಿ ಶಾಂತವಾಗಿರುವುದು ನಿಮ್ಮ ಮೇಲಿರುವಂತಹ ಪ್ರೀತಿ ಮಾತ್ರ. ಓಕೆನಾ? ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇರಲಿ ಫಸ್ಟ್ ಆಫ್ ಆಲ್. ಆಗ ಯಾರೇ ಬಂದರೂ ಯಾರೇ ಹೋದರೂ ನಿಮ್ಮ ಸ್ಥಾನವನ್ನು ಅಲುಗಾಡಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇರಲ್ಲ. ನೀವೇ ನಿಮ್ಮ ಪರ್ಸನನ್ನು ಅನುಮಾನಿಸಿ ನೀವೇ ನಿಮ್ಮ ಪ್ರೀತಿನ ಬಿಟ್ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಆಟೋಮೆಟಿಕಲಿ ಬೇರೆಯವ್ರು ಬಂದು ಆ ಜಾಗದಲ್ಲಿ ಕೂತ್ಕೊಳ್ಳೋದು ಸಹಜ. ಈಗಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ, ಪ್ರೀತಿ ಬೆಳಿಗ್ಗೆ ಬ್ರೇಕಪ್ ಆಗುತ್ತೆ, ಸಂಜೆ ಇನ್ನೊಬ್ಬರ ಜೊತೆ ಕಮಿಟ್ ಆಗಿರ್ತಾರೆ. ಓಕೆನಾ? ಸೊ ಆ ಬಿಟ್ಟ ಸ್ಥಳವನ್ನು ಯಾರೂ ಖಾಲಿ ಬಿಡೋದಕ್ಕೆ ಇಷ್ಟನೇ ಪಡಲ್ಲ, ತುಂಬಿಸ್ತಾ ಇರ್ತಾರೆ. ಬಿಟ್ಟ ಸ್ಥಳವನ್ನು ತುಂಬಿರಿ ಅನ್ನೋ ಥರ ಅದನ್ನು ಲೈಫಲ್ಲಿ ಸೀರಿಯಸ್ನೆಸ್ ತೊಗೊಂಡ್ಬಿಟ್ಟಿದ್ದಾರೆ, ಆ ವಿಷಯನ, ಆ ಪದವನ್ನು.
ಓಕೆನಾ. ಸೊ ಈಗಿನ ಕಾಲದಲ್ಲಿ ತುಂಬ ಕೇರ್ಫುಲ್ ಆಗಿರ್ಬೇಕು. ಸಿಕ್ಕಿರೋಂಥ ಪಾರ್ಟ್ನರ್ನ ಸುಮ್ಮನೆ ಅನುಮಾನಿಸಿ ಅಥವಾ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ನೀನು ಹೀಗೆ ಅಂತ ಹೇಳಿ ಅವರಿಗೆ ಬೆರಳು ಮಾಡಿ ತೋರಿಸೋದಕ್ಕಿಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರೋದು ಪ್ರೀತಿ. ಓಕೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಮೆಂಟಲ್ಲಿ ತಿಳಿಸ್ತೀರಾ ಲವ್ ಅಂತೇಳಿ 1111 ಹಾಕಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಇವತ್ತಿನ ದಿನ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಹಾಗೆ ನನ್ನ ಜೊತೆಗೆ ಕನೆಕ್ಟ್ ಆಗ್ತೀರಾ. ಯಾವ ರೀತಿಯ ಕನೆಕ್ಟ್ ಆಗ್ತೀರಾ? ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಜೊತೆಗೆ ಕನೆಕ್ಟ್ ಆಗ್ತೀರಾ. ಓಕೆ. ಸೊ ಯಾರಿಗೆ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದಾರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಸೊ ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಈ ಒಂದು ಪ್ರೀತಿಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ರೀಡಿಂಗಿಗೆ ಅಡಿಕ್ಟ್ ಆಗಿದ್ದೀನಿ, ಒಂದಿನ ರೀಡಿಂಗ್ ಬಂದಿಲ್ಲ ಅಂದರೆ ಮಿಸ್ ಮಾಡ್ಕೊಳ್ತೀನಿ ನಿಮ್ಮ ವಾಯ್ಸನ್ನ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಪರ್ಸ್ನಲ್ ಆಗು ಹೇಳ್ತೀರಾ, ಕಮೆಂಟಲ್ಲಿ ತಿಳಿಸ್ತೀರಾ. ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಪರ್ಸ್ನಲಾಗಿ ಮೆಸೇಜ್ ಕೂಡ ಮಾಡೋರಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಒಂದಿನ ರೀಡಿಂಗ್ ಮಾಡಿಲ್ಲ, ನನಗೂ ಮಿಸ್ ಆಗುತ್ತೆ. ಬಟ್ ಬ್ಯುಸಿ ಇದ್ದಾಗ ಆ ಎನರ್ಜಿ ಬೇಕಾಗತ್ತೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎನರ್ಜಿಲಿ. ಸೊ ಹಾಗಾಗಿ ಒಂದೊಂದು ದಿನ ಮಿಸ್ ಆಗುತ್ತೆ. ಡೋಂಟ್ ವರಿ. ಎಸ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿಯಾಗಿರಿ, ಖುಷಿಯಾಗಿರಿ.